ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತಿದ್ದು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಗಾಂಭೀರ್ಯದಿಂದ ಜವಾಬ್ದಾರಿಯುತವಾಗಿ ಹೆಜ್ಜೆ ಹಾಕಿದನು. ಇದನ್ನು ಕಣ್ತುಂಬಿಕೊಳ್ಳಲು ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ಜನಸಾಗರವೇ ಹರಿದು ಬಂದಿತ್ತು. ಮಹೇಂದ್ರನಿಗೆ ಕುಮ್ಕಿ ಆನೆಗಳಾಗಿ ಲಕ್ಷ್ಮಿ ಹಾಗೂ ಕಾವೇರಿ ಸಾಥ್ ನೀಡಿದ್ದವು. ಗೋಪಿ ಹಾಗೂ ಹೇಮಾವತಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಆನೆಗಳು ಸಾಲಾಗಿ ಶಿಸ್ತಿನಿಂದ ಬನ್ನಿ ಮಂಟಪದವರೆಗೂ ಹೆಜ್ಜೆ ಹಾಕಿದವು. ಇಂದು ಈ ವೈಭವವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಪ್ರತಿಯೊಬ್ಬರಲ್ಲೂ ಒಂದು ಕ್ಷಣ ಜಂಬೂ ಸವಾರಿಯ ದೃಶ್ಯ ಹಾಗೆ ಕಣ್ಣು ಮುಂದೆ ಬಂದು ಹೋಗಿರಬಹುದು. ಸಾಗುತ್ತಿದ್ದ ಆನೆಗಳಿಗೆ ಜನರು ಪ್ರೀತಿಯಿಂದ ನೀಡುತ್ತಿದ್ದ ಪುಷ್ಪಮಾಲೆಗಳು ಆನೆಗಳ ಶಿರವನ್ನು ತಾಗಿ ಅಲಂಕೃತಗೊಳ್ಳುವುದರ ಜೊತೆಗೆ ಆ ಹೂವುಗಳು ಪ್ರಸಾದವಾಗಿ ಬದಲಾಗುತ್ತಿತ್ತು. ಆನೆಗಳೊಂದಿಗೆ ಅರಣ್ಯಾಧಿಕಾರಿಗಳು, ಆನೆಯ ವೈದ್ಯರು, ಕಾವಾಡಿಗರು, ಜೊತೆಗೆ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಸುಗಮ ಸಂಚಾರ ಹಾಗೂ ಜನರ ಸುರಕ್ಷತೆಯ ಬಗ್ಗೆ ಅತೀವವಾಗಿ ಗಮನ ಹರಿಸುತ್ತಿದ್ದರು. ಈ ತೂಕ ಹೊರುವ ತಾಲೀಮು ಮುಖ್ಯವಾಗಿರುವ ಎಲ್ಲ ಆನೆಗಳಿಗೂ ನಡೆಸುತ್ತಾರೆ. ಕಾರಣ ಇಷ್ಟೇ, ಅಚಾನಕ್ ಆಗಿ ತುರ್ತು ಪರಿಸ್ಥಿತಿ ಇದ್ದಲ್ಲಿ ಈ ತಾಲೀಮು ಉಪಯೋಗಕ್ಕೆ ಬರಬಹುದು ಎಂದು. ಬಹುಶಃ ನಮ್ಮ ಮೈಸೂರಿನಲ್ಲಿ ಮಾತ್ರ ಅನಿಸುತ್ತೆ ಇಂಥ ಭವ್ಯವಾದ ದೃಶ್ಯಗಳು ಕಣ್ಣಿನ ನೋಟಕ್ಕೆ ಕಾಣಸಿಗುವುದು. ಹಾಗೆ ಸಾಗಿ ಬಂದ ಆನೆಗಳು ಬನ್ನಿ ಮಂಟಪವನ್ನು ತಲುಪಿದ ನಂತರದಲ್ಲಿ ಅವುಗಳಿಗೆ ವಿಶ್ರಾಂತಿ ನೀಡಲಾಯಿತು. ಮಹೇಂದ್ರನಿಗೆ ಕಟ್ಟಿದ ತೂಕವನ್ನು ಕಳಚಿ ಆನೆಗಳಿಗೆ ಸಂಬಂಧಪಟ್ಟ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ನೀಡಲಾಗಿತ್ತು. ದಸರಾ ತಯಾರಿಗಳೇನೋ ಅದ್ದೂರಿಯಾಗಿ ನಡೆಯುತ್ತಿದ್ದು, ಆನೆಗಳನ್ನು ನೋಡಲು ಬರುವ ಜನರು ದಯವಿಟ್ಟು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಆನೆಗಳನ್ನು ನೋಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ.